ಮಲ್ಲಿ ಮಲ್ಲಿ ಯಾಕೆ ಆಶ್ಚರ್ಯ ಆಗ್ತಿದೆ ಮಲ್ಲಿ? ನಾವು ತುಂಬಾ ತಪ್ಪು ಮಾಡ್ಬಿಟ್ವಿ ಮಲ್ಲಿ. ಚಿಕ್ಕ ವಯಸ್ಸಿಂದ ನಮ್ ಜೊತೆನೆ ಬೆಳೆದ ಕಾಶಿಗೂ ಒಂದ್ ತಂಗಿಗೂ ನಾವು ತುಂಬಾ ನೋವು ಕೊಟ್ಬಿಟ್ವಿ. ದ್ವೇಷ ಸಾಧಿಸೋದ್ರಲ್ಲಿ ಅರ್ಥನೇ ಇಲ್ಲ. ಅವನ್ ತಂಗಿ ಲಕ್ಷ್ಮಿ ಮೈ ನೆರೆದಿರೋ ವಿಷಯ ಕೇಳಿ ತುಂಬಾ ಸಂತೋಷನೂ ಆಯ್ತು, ಅಷ್ಟೇ ದುಃಖನೂ ಆಯ್ತು. ಅವಳನ್ನ ಮನೆಗೆ ಕರ್ಕೊಂಡ್ಬಂದು ಸೀರೆ ಬಳೆ ಅರಿಶಿನ ಕುಂಕುಮ ಕೊಟ್ಟು ಅವಳಿಗೆ ಆರತಿ ಮಾಡೋದನ್ನ ಕಣ್ತುಂಬ ನೋಡ್ಬೇಕು ಅನ್ನೋ ಆಸೆ. ನಾವು ಕರೆದ್ರೆ ಅವಳು ಖಂಡಿತ ಬರೋದಿಲ್ಲ. ಯಾಕೆಂದ್ರೆ ಅವ್ರಿಗೆ ನಮ್ಮ ಮುಖ ನೋಡಕ್ಕೂ ಹೇಸಿಗೆ ಆಗುತ್ತೆ. ಮತ್ತೆ ಅವ್ರ ಜೊತೆ ಸ್ನೇಹ ಬೆಳೆಸೋಕೆ ಈಗೊಂದು ಒಳ್ಳೆ ನೆಪ ಸಿಕ್ಕಿದೆ. ನೀನ್ ಹೋಗಿ ಅಣ್ಣ ತಂಗಿನ ಕರ್ಕೊಂಡ್ಬರ್ತೀಯ ಮಲ್ಲಿ? ನೀವೀ ಮಾತು ಹೇಳ್ತಿದ್ದೀರಾ? ನನ್ಗೆ ನಂಬಕ್ಕೆ ಆಗ್ತಿಲ್ಲ. ಸಾಷ್ಟಾಂಗ ಹಾಕ್ತಿದ್ದ ಊರಿನ ಜನಗಳೆಲ್ಲ ಇವತ್ ನನಗೆ ಛೀಮಾರಿ ಹಾಕ್ತಿದ್ದಾರೆ. ನಾವು ಮಾಡಿದ ಹೊಲಸು ಕೆಲಸಗಳು ನಾವು ಮಲಗ್ದಾಗ್ಲೆಲ್ಲ ಕನಸುಗಳಾಗಿ ಬಂದು ಕಾಡ್ತಾ ಇವೆ. ಈ ಊರಿನ ಜನ ನಮ್ಮನ್ನ ಕೈ ಬಿಟ್ಟಾಯ್ತು. ನಮ್ ಜೊತೆ ಬೆಳೆದವರಾದ್ರೂ ನಮ್ಮನ್ನು ಕ್ಷಮಿಸ್ತಾರೆ ಏನೋ ಅನ್ನೋ ಆಸೆ. ಅವ್ರನ್ನ ಕರ್ಕೊಂಡ್ ಬರ್ತೀರಾ ಅದಕ್ಕೆ? ನೀವು ನನ್ನ ಅತ್ತಿಗೆ ಅಂದ್ರ? ಹೌದು, ಅತ್ತಿಗೆ ಅಂದ್ರೆ ತಾಯಿ ಸಮಾನ ಅಂತಾರೆ. ನಾವು ನಿಮಗೆ ತುಂಬಾ ಅವಮಾನ ಮಾಡ್ಬಿಟ್ವಿ. ನೀವು ನನ್ನ ಮಗ ಅಂತ ತಿಳ್ಕೊಂಡು ನಿಮ್ ಹೋಟೆಲ್ ಹಾಕೊಳ್ಳಿ ಅದಕ್ಕೆ. ನೀವು ಇಷ್ಟೊಂದು ಬದಲಾದ್ಮೇಲೆ ಈ ಸಣ್ಣ ಕೆಲಸ ಮಾಡಲ್ಲ ಅಂತೀನ? ಅವ್ರ ಕೈ ಕಾಲು ಹಿಡ್ದಾದ್ರು ನಾ ಕರ್ಕೊಂಡ್ ಬರ್ತೀನಿ. ನಾಯಕ ನಾಯಕ. ಏನ್ ಮಲ್ಲಿ, ಬಹಳ ಖುಷಿಯಾಗಿದೆಯಾ? ಏನಿಲ್ಲ, ನನ್ ಗಂಡನು ಮೈದ್ನ ತುಂಬಾ ಬದಲಾಗಿದ್ದಾರೆ ನಾಯಕ. ಮದುವೆಯಾಗಿ ಇಷ್ಟು ವರ್ಷ ಆದ್ಮೇಲೆ ನನ್ ಮೈದ್ನ ನನ್ನ ಅತ್ತಿಗೆ ಅಂತ ಕರೆದ್ರು. ನಿಮ್ಗೆ ಅನ್ಯಾಯ ಮಾಡಿದೀವಿ ಅಂತ ಅವ್ರು ತುಂಬಾ ನೊಂದ್ಕೊಳ್ತಿದ್ದಾರೆ. ಅದಕ್ಕೆ ಲಕ್ಷ್ಮಿನ ಮನೆ ಕರೆದು ಆರತಿ ಮಾಡ್ಬೇಕು ಅನ್ಕೊಳ್ತಿದ್ದಾರೆ. ಆ ಶಾಸ್ತ್ರನ ನಾನು ಯಾವಾಗ್ಲೂ ಮಾಡಿ ಮುಗಿಸಾಯ್ತು ಮಲ್ಲಿ. ಹಾಗಲ್ಲ ಅನ್ಬೇಡಿ ನಾಯಕ. ಆಗಿದ್ದೆಲ್ಲ ಆಗೋಯ್ತು. ಅದು ನೀವ್ ಬೆಳೆದ ಮನೆನೆ. ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡಿ. ನಾನ್ ಕರ್ಕೊಂಡ್ ಬಂದೇ ಬರ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ನನಗ್ ಮಾಂಗಲ್ಯ ಕೊಟ್ಟ ದೇವ್ರು ನೀವು. ನಿಮ್ ಈ ಋಣನ ನಾನ್ ಜೀವನ ಸವಿಸಿದ್ರು ತೀರ್ಸಕ್ಕಾಗಲ್ಲ. ಇಲ್ಲ ಅನ್ಬೇಡಿ ನಾಯಕ, ಇಲ್ಲ ಅನ್ಬೇಡಿ. ನಾಯಕ, ಅಯ್ಯೋ ಯಜಮಾನ್ರೆ, ಏನ್ ಮಾಡ್ತಾ ಇದ್ದೀರಾ ನೀವು? ನೀವು ನನ್ನ ದ್ಯಾವ್ರ ಮಕ್ಕಳು. ನಾವು ನಿನಗೆ ಮಾಡಬಾರ್ದನ್ನೆಲ್ಲ ಮಾಡ್ಬಿಟ್ವಿ ನಾಯಕ. ತಪ್ಪು ಮನುಷ್ಯರಿಂದ ಆಗದೆ ಮರಗಳಿಂದ ಆಗತ್ತೆ ಯಜಮಾನ್ರೆ. ತಪ್ಪನ್ನು ತಿದ್ಕೊಳ್ಳೋನೆ ಮನುಷ್ಯ ಅಂತಾರೆ. ಊರಿನ ಹಸು ನೀಗಿಸೋ ದಣಿ ನೀವು ನೊಂದ್ಕೋಬಾರ್ದು. ಲಕ್ಷ್ಮಿ, ಮುಂದಿನ ಮಾಡ್ಬೇಕಾದ ಕೆಲ್ಸನ ಹೆಂಡತಿ ಕೈಲಿ ಹೇಳಿ ಕಳ್ಸಿ ಕಳ್ತನದಲ್ಲಿ ಮಾಡ್ತಿದ್ದಾನೆ ಅಂತ ಬೇಸರ ಮಾಡ್ಕೋಬೇಡಮ್ಮ. ನಿಮ್ಮಿಬ್ಬರಿಗೆ ಮುಖ ತೋರಿಸೋ ಧೈರ್ಯನೂ ನನಗಿಲ್ಲ. ನೀವ್ ಆರತಿ ಮಾಡದೇ ಇದ್ರು ಪರವಾಗಿಲ್ಲ, ಮಾಡು ಮನ್ಸಿದ್ಯಲ್ಲ, ನಂಗಷ್ಟೇ ಸಾಕು. ದೊಡ್ಡ ಮಾತು ಕಣವ. ಅದಕ್ಕೆ ಒಳಗೆ ಕರ್ಕೊಂಡೋಗ ಅಲಂಕಾರ ಮಾಡಿ. ಅಣ್ಣ, ನಾನ್ ಸಿಟಿಗೆ ಹೋಗ್ತಾ ಇದ್ದೀನಿ. ಯಾಕಮ್ಮ? ಕಾಶಿ ತಂಗಿನ ಕರ್ಕೊಂಡ್ ಬಂದೇನೆ. ಆರತಿ ಮುಗಿಸ್ಕೊಂಡು ನಾಳೆ ಹೋಗ್ಬೋದ? ಇಲ್ಲ, ನಂಗೆ ಅರ್ಜೆಂಟ್ ಕೆಲಸ ಇದೆ. ನಾನು ಇವಾಗ್ಲೇ ಹೋಗ್ಬೇಕು. ನಿಂತ್ಕೋ. ಹೆಣ್ಣಿಗೆ ಹಠ ಒಳ್ಳೇದಲ್ಲ. ಈ ಟೈಮಲ್ಲಿ ನೀನು ಒಬ್ಬಳೇ ಹೋದ್ರೆ ಅಪ್ಪನ ಕೈ ನಾನು ಮುಗಿಸ್ಕೋಬೇಕೇನೋ? ಯಜಮಾನ್ರೆ, ಏನೋ ಅವಸರ ಇರಬೇಕು, ನಾನ್ ಬಿಟ್ಟು ಬರ್ತೀನಿ. ಬೇಡ ಕಾಶಿ, ಇಷ್ಟ ದಿವಸ ನಿನ್ನ ಮನೇಲಿ ದುಡ್ದಿದ್ದೇ ಸಾಕು. ನಾನೇ ಬಿಟ್ಟು ಬರ್ತೀನಿ. ನೀವು ನನ್ನ ಮೇಲೆ ಈ ಮನೆ ಮಗ ಅಂತ ಅಭಿಮಾನ ಇಟ್ಕೊಂಡಿರ್ಬೋದು. ಎಷ್ಟೇ ಆದ್ರೂ ನಾನು ಈ ಮನೆ ಆಳು. ನೀವು ಬರ್ರವ್ವ. ಅದಕ್ಕೆ ಲಕ್ಷ್ಮಿಗೆ ಏನಾದ್ರು ತಿನ್ನಕ್ ಸ್ವೀಟ್ಸ್ ಕೊಡಬಾರ್ದಾಗಿತ್ತಾ? ಹೌದಲ್ವಾ, ತರ್ತೀನಿ. ಸ್ವಲ್ಪ ಗಾಡಿ ನಿಲ್ಸಿ.
ಏನಾಯ್ತ್ರವ? ನನ್ ಚಪ್ಲಿ ಬಿದ್ದೋಗ್ಬಿಡ್ತು, ತಂದ್ಕೊಡ್ತೀರಾ ಪ್ಲೀಸ್? ನೀನು ಈ ಊರಿಗೆ ನಾಯಕ. ನನ್ ಚಪ್ಲಿನ ನೀನ್ ಬೀದಿಲ್ ತರ ಹಾಗೆ ಮಾಡಿದೀನಿ. ಹಾಯ್ ಲಕ್ಷ್ಮಿ. ಏಯ್, ಇದೆಲ್ಲ ನನ್ನ ಹತ್ರ ಸರಿ ಹೋಗಲ್ಲ. ನಾನಿಲ್ಲಿ ಕರ್ಸಿದ್ದು ಆರತಿ ಮಾಡೋದಿಕ್ಕಲ್ಲ, ಮತ್ತೆ ಅರ್ಥ ಮಾಡೋದಿಕ್ಕೆ. ನನ್ನನ್ನೇನು ಮಾಡ್ಬೇಡಿ, ದಯವಿಟ್ಟು ನನ್ನನ್ನೇನು ಮಾಡ್ಬೇಡಿ. ನಿಮ್ಮ ಅಣ್ಣ ಈ ಊರಿಗೆ ನಾಯಕನೇ, ಕರಿಯ ಅವನ ಈಗ. ನಾಯಕನ? ನಮ್ಮ ಅಣ್ಣಗೆ ಏನಾದ್ರು ಗೊತ್ತಾದ್ರೆ ನಿಮ್ಮನ್ ಸುಮ್ಮನೆ ಇರಲ್ಲ. ಬೇಡ ಬೇಡ ಬೇಡ, ಹತ್ರ ಬರ್ಬೇಡ. ಬೇಡ, ನನ್ನನ್ನೇನು ಮಾಡ್ಬೇಡಿ, ನಿಮ್ ಕೈ ಮುಗಿತೀನಿ, ನನ್ನನ್ನೇನು ಮಾಡ್ಬೇಡಿ. ನೋಡಿ, ನಮ್ಮ ಅಣ್ಣಗೆ ಗೊತ್ತಾದ್ರೆ ನಿಮ್ಮನ್ ಸುಮ್ಮನೆ ಬಿಡಲ್ಲ. ಬೇಡ, ನನ್ನನ್ನೇನು ಮಾಡ್ಬೇಡಿ. ಏನ್ ಮಾಡ್ತಾರೆ? ಬೇಡ. ಏನೇ ಮಾಡ್ತಾನೆ ನಿಮ್ಮಣ್ಣ? ಬೇಡ ಬೇಡ, ಬೇಡ ಪಾಪಿ, ಬೇಡ. ಇದೇನ್ ಮಾಡ್ತಾ ಇದ್ರ ಚಿಕ್ಕವರೇ ನೀವು? ಸಹಸ್ರನಾಮ ಹೇಳೋ ದೇವ್ರಿಗೆ ಬೈಗುಳ ಹಾಕ್ದೆ, ವರ ಕೊಡೋ ಕೈಗೆ ಚಪ್ಪಲಿ ಕೊಟ್ಟೆ. ನಾನ್ ಮಾಡೋ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸ್ತೀನಿ. ಇನ್ನು ಈ ಜನ್ಮದಲ್ಲಿ ನಾನು ಈ ಕೆಟ್ಟ ಮುಖನ ನಿಮಗ್ ತೋರ್ಸೋದಿಲ್ಲ. ಬರ್ತೀನಿ. ಚಿಕ್ಕವರೇ, ಚಿಕ್ಕವರೇ.
ಹೇಳಿ ಹೇಳಿ. ರೀ, ಬಾಗ್ಲು ತೆಗೀರಿ. ಮಲ್ಲಿ, ಯಜಮಾನ್ರು ಏನಾಯ್ತು? ಏನಾಗ್ತಾ ಇದೆ? ಮಲ್ಲಿ, ಮಲ್ಲಿ ಏನಾಯ್ತು? ಮಲ್ಲಿ ಏನಾಯ್ತು? ಏನಾಯ್ತು ಹೇಳಿ? ಸರ್ವನಾಶ ಆಗೋಯ್ತು. ಲಕ್ಷ್ಮಿ ಬಾಳ ಪಾಪಿಗಳು ಹಾಳು ಮಾಡ್ಬಿಟ್ರೆ. ಲಕ್ಷ್ಮಿ, ಅಣ್ಣ ಹತ್ರ ಬರ್ಬೇಡ. ನಾನಮ್ಮ, ಹತ್ರ ಬರ್ಬೇಡ ಅಣ್ಣ. ನಾನಮ್ಮ. ಅಮ್ಮ, 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 ಅಣ್ಣ. ಲಕ್ಷ್ಮಿ, 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 ಎಂತ ಕೆಲಸ ಮಾಡ್ಕೊಂಡೆ? ಎಂತ ಕೆಲಸ ಮಾಡ್ಕೊಂಡೆ ಅಮ್ಮ? ಲಕ್ಷ್ಮಿ, ಲಕ್ಷ್ಮಿ, ಅಮ್ಮ, ಲಕ್ಷ್ಮಿ. ಅಮ್ಮ, ನನ್ನ ಮಡ್ಲಲ್ಲಿ ನಿನ್ನ ಮಗುನ ಆಡ್ಸೋ ಕನಸು ಕಾಡ್ತಾ ಇದ್ರೆ ನೀನೇ ಹೆಣ್ಣಾಗ್ಬಿಟ್ಟೆಲ್ಲ. ನೀನ್ ಸಾಯೋದಕ್ಕಿಂತ ಮುಂಚೆ ಒಂದು ಸಾರಿ ಅಣ್ಣನ ಗತಿ ಏನಾಗುತ್ತೆ ಅಂತ ಯೋಚನೆ ಮಾಡ್ಲಿಲ್ಲ. ನಿನ್ ಮಡ್ಲಲ್ಲಿ ಬೆವರು ಬರ್ತಾ ಇರ್ಲಿಲ್ಲ. ಅಂಥದ್ರಲ್ಲಿ ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ. ಯುವರ್ ಆನರ್, ಲಕ್ಷ್ಮಿಯನ್ನು ಹುಡುಗಿ ಮೇಲೆ ರುದ್ರಭದ್ರ ಇಬ್ರು ಸೇರಿ ಅತ್ಯಾಚಾರ ನಡೆಸಿದ್ದಾರೆ. ಈ ಅವಮಾನ ತಡಿಲಾರದೆ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಈ ಆತ್ಮಹತ್ಯೆಗೆ ಕೊಲೆ ರೂಪ ಕೊಟ್ಟು ಅವರ ಅಣ್ಣ ಈ ಕಾಶಿ ಮೇಲೆ ವಿನಾಕಾರಣ ಕೊಲೆ ಆಪಾದನೆ ಹೊರಿಸಿದ್ದಾರೆ. ಐ ಅಬ್ಜೆಕ್ಟ್ ಯುವರ್ ಆನರ್. DNA ಟೆಸ್ಟ್ ನಲ್ಲಿ ರುದ್ರಭದ್ರ ಇಬ್ರು ಲಕ್ಷ್ಮಿ ಜೊತೆ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ ಅಂತ ಪ್ರೂವ್ ಆಗುತ್ತೆ ಹೊರತು ರೇಪ್ ಮಾಡಿದ್ದಾರೆ ಅಂತೇಳಿ ಪ್ರೂವ್ ಆಗೋದಿಲ್ಲ ಯುವರ್ ಆನರ್. ವಾಟ್ ಡು ಯು ಮೀನ್? ಅಂದ್ರೆ ಲಕ್ಷ್ಮಿನ ಆಸೆ ಪಟ್ಟು ಹೋದ್ಲು ಅಂತನಾ? ಬಿಯಾಂಡ್ ಎನಿ ಡೌಟ್ಸ್ ಆನ್ಸರ್ ಇಸ್ ಎಸ್. ಯುವರ್ ಆನರ್, ನನ್ನ ಕಕ್ಷಿದಾರನ ವಿಚಾರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಆನರ್. ಕಾಶಿ ನಾಯಕ, ಅಲ್ಲಿ ಏನ್ ನಡೀತು ಅಂತ ವಿವರವಾಗಿ ಹೇಳು. ನಾಯಕ, ನೀನು ಮಾತಾಡದೆ ಹೋದ್ರೆ ಕೇಸ್ ಸ್ಪೀಕ್ ಆಗತ್ತೆ. ಕಮಾನ್ ಸ್ಪೀಕ್. ನಾಯಕ, ಮಾಡದೇ ಇರೋ ಕೊಲೆಗೆ ಅನ್ಯಾಯವಾಗಿ ಶಿಕ್ಷೆ ಅನುಭವಿಸ್ತೀಯಾ? ಪ್ಲೀಸ್ ಮಾತಾಡು. ಯುವರ್ ಆನರ್, ಮಾನಸಿಕವಾಗಿ ನೊಂದು ಕಂಗಾಲಾಗಿರುವ ಕಾಶಿ ಅವರು ಮಾತಾಡುವ ಸ್ಥಿತಿಯಲ್ಲಿ ಇಲ್ಲವಾದ್ರಿಂದ ಈ ವಿಚಾರಣೆಯನ್ನು ಮುಂದೂಡಿ ಸ್ವಲ್ಪ ಕಾಲಾವಕಾಶ ಮಾಡಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ತಂಗಿನ ಕೊಲೆ ಮಾಡಿದ್ದು ನಾನೇ ನಾನೇ
ಮಾಡಿದ್ ಸರಿನಾ? ಮಾಡ್ದೇ ಇರೋ ತಪ್ಪು ಒಪ್ಕೊಂಡು ಜೈಲಲ್ಲಿ ಕೊಳಿತಿದ್ಯಾ? ನಿಂಗ್ ಬುದ್ಧಿ ಇದ್ಯಾ? ಇವತ್ತಲ್ಲ ನಾಳೆ ನನ್ನ ಜೀವನ ಇಲ್ಲೇ ಅಂದ್ಮೇಲೆ ತಪ್ಪೇನ್ ಮಾಡ್ದೆ? ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಅವ್ರು ಮಾಡಿರೋ ಅಪರಾಧಕ್ಕೆ ಕೋರ್ಟ್ ಕೊಡೋ ಶಿಕ್ಷೆ ನನ್ನ ತಂಗಿ ಆತ್ಮಕ್ಕೆ ಶಾಂತಿ ತರೋದಿಲ್ಲ. ಅವ್ರನ್ನ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗ್ ಗೊತ್ತು. ನಾಯ್ಕ, ಹುಚ್ಚುಚ್ಚ ಮಾತಾಡಬೇಡ. ಆವೇಶದಿಂದ ನಿನ್ನ ಜೀವನ ಹಾಳಾಗೋಗ್ಬಿಡುತ್ತೆ. ನನ್ನ ತಂಗಿ ಇಲ್ಲದ ಜೀವನ ನನಗೆ ಬೇಕಾಗಿಲ್ಲ. ಆ ಬ್ರಹ್ಮ ಬಂದ್ರು ನನ್ನ ನಿರ್ಧಾರ ಒಂದೇ. ನಾಯ್ಕ, ಕಾಶಿ ನಾಯ್ಕ, ಊಟ ಮಾಡು. ಕಾಶಿಗೆ ಅನ್ಯಾಯ ಆಗಿದೆ ಅಂತ ಗೊತ್ತಿದ್ರು ಹೀಗ್ ಮಾತಾಡ್ತಿದ್ದೀರಲ್ಲ? ಅಂದ್ರೆ ನಾನು ಏನ್ ಮಾಡು ಅಂತ್ಯ? ನಾಳೆ ಅವನು ಆ ರುದ್ರಭದ್ರನ ಮುಗಿಸ್ಬಿಟ್ಟು ಗಲ್ಗೆ ಇರ್ತಾನೆ. ಅಂತ ಒಬ್ಬ ಕೊಲೆಗಾರನಿಗೆ ನೀನ್ ಕೊಟ್ಟು ಮದುವೆ ಮಾಡ್ಲಾ? ಕಾಶಿನ ಬಿಟ್ಟು ನಾನ್ ಬೇರೆಯವ್ರನ್ನ ಮದ್ವೆ ಆದ್ರೆ ಚೆನ್ನಾಗಿರ್ತೀನಾ? ಅವನನ್ನ ಕಟ್ಕೊಂಡ್ ಜೀವನ ಹಾಳು ಮಾಡ್ಕೊಳ್ಳೋದಕ್ಕಿಂತ ಇವನನ್ನ ಕಟ್ಕೊಳ್ಳೋದೇ ವಾಸಿ. ಹಾ ನೋಡು, ಅವ್ರು ಬಂದ್ರು. ಇನ್ನೇನು ಮಾತಾಡ್ಕೊಡ್ದು. ಕರ್ಕೊಂಬರ ಇವನ್ನ. ಎದ್ದೇಳಮ್ಮ. ಹಾ, ಬನ್ನಿ ಬನ್ನಿ. ನಮಸ್ಕಾರ. ನಮಸ್ತೆ. ನಮಸ್ತೆ. ಬನ್ನಿ ಸರ್, ಕೂತ್ಕೊಳ್ಳಿ. ಪ್ಲೀಸ್ ಬಿ ಸೀಟೆಡ್. ಕೂತ್ಕೊಳ್ಳಿ. ಥ್ಯಾಂಕ್ ಯು. ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ಕೂತ್ಕೊಳ್ಳಿಮ್ಮ. ರಿಮಾ, ಬಾಮ್ಮ. ಕೂತ್ಕೊ. ನಾನ್ ನಿಮ್ ಹತ್ರ ಮಾತಾಡ್ಬೋದಾ? ವೈ ನಾಟ್? ನಡೀರಿ. ನಾನು ಈ ಮುಂಚೆ ಒಬ್ಬರನ್ನ ಪ್ರೀತಿಸಿದೀನಿ. ಅವರು ಮಾಡದೇ ಇರೋ ತಪ್ಪಿಗೆ ಜೈಲ್ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಈ ವಿಷಯ ನಮ್ ತಂದೆ ತಾಯಿಗೂ ಗೊತ್ತು. ನೀವ್ ನನ್ನ ಮದ್ವೆ ಆಗೋದಾದ್ರೆ ತಾಳಿ ಕಟ್ಟೋದಿಕ್ಕೆ ಕುತ್ತಿಗೆ ಕೊಡ್ತೀನಿ, ಆದ್ರೆ ಮನಸ್ಸು ಸಿಗೋದಿಲ್ಲ. ದಾಂಪತ್ಯಕ್ಕೆ ದೇಹ ಕೊಡ್ತೀನಿ, ಆದ್ರೆ ನನ್ನ ಹೃದಯ ಸಿಗಲ್ಲ. ನಾನ್ ಪ್ರೀತಿಸ್ತವನ್ಗೋಸ್ಕರ ಕಾಯೋ ತಾಳ್ಮೆ ನಮ್ ತಂದೆಗಿಲ್ಲ. ಇನ್ನೊಬ್ಬರ ಜೊತೆ ಜೀವನ ಮಾಡೋ ಬಯಕೆ ನನ್ಗಿಲ್ಲ. ಇಷ್ಟೆಲ್ಲ ವಿಷಯ ಗೊತ್ತಾದ್ಮೇಲೂ ನೀವ್ ನನ್ನ ಮದ್ವೆ ಆಗ್ತೀನಿ ಅಂದ್ರೆ ನಾನ್ ಮದ್ವೆಗ್ ಸಿದ್ಧ. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಆದ್ರೂ ನಾನು ನಿಮ್ಮನ್ನ ಮದುವೆ ಆಗ್ತೀನಿ. ಈಗ ನನ್ನನ್ನು ಮದುವೆ ಮಾಡ್ಕೊಳಕ್ಕೆ ನಿಮ್ಗೆ ಒಪ್ಕೆನಾ? ಯಾಕೆ ಒಪ್ಕೊಂಡಿದ್ದಕ್ಕೆ ಆಶ್ಚರ್ಯ ಆಯ್ತಾ? ಇದು ನೆನ್ನೆ ಮೊನ್ನೆದಲ್ಲ, 5 ವರ್ಷದ ಹಳೇದು. ನಾನಿಲ್ಲಿ ಆಸೆಯಿಂದ ಬಂದಿಲ್ಲ, ಪ್ರೀತಿಯಿಂದ ಬಂದಿದ್ದೀನಿ. ನೀನು ಮನಸ್ಸು ಬಿಚ್ಚಿ ಮಾತಾಡಿದ್ದೆ ನನ್ನ ಪ್ರೀತಿನ ಜಾಸ್ತಿ ಮಾಡ್ತು. ಹಲಸಿನಣ್ಣು ಚೆನ್ನ ಅಂತ ಹಾಗೆ ತಿನ್ನಕ್ ಹೋದ್ರೆ ಮೂತಿತು ಜೊತೆ ಬಿಡಿಸಿ ತೊಳೆ ತಿನ್ಬೇಕು. ನೀನೇನೋ ಕೊಡಲ್ಲ ಅಂದ್ಯಲ್ಲ, ಅದಕ್ಕೆ ಕಾಯ್ತೀನಿ. ನೀನ್ ಕೊಡ್ತೀನಿ ಅಂದ್ಯಲ್ಲ, ಅದನ್ನ ನೀನೇ ಇಟ್ಕೋ. ನೀನಾಗ ನೀನೇ ಒಪ್ಪಿ ನನ್ನ ಹತ್ರ ಬರೋವರೆಗೂ ನಿನ್ಗೋಸ್ಕರ ಕಾಯ್ತೀನಿ. ಅಲ್ಲಿವರೆಗೂ ನಿನ್ ಪಾಲ್ಗೆ ನನ್ ಬರೀ ಚಂದ್ರಶೇಖರ್, ನೀನು ಡಾಕ್ಟರ್ ರೀಮಾ. ಬರ್ತೀನಿ. ಓ ಮೈ ಗಾಡ್,
ಜೈಲಿಂದ ತಪ್ಪಿಸ್ಕೊಂಬಿಟ್ಟ ಸರ್. ವಾಟ್? ಹಲೋ, ಯಾಕೋ ಪುಟ್ಟ ಓಡ್ ಬರ್ತಾವನಲ್ಲಣ್ಣ? ಏಯ್ ಪುಟ್ಟ, ಯಾಕ ಕುಡ್ಕೊಂಡ್ ಬಂದಿದ್ಯಾನಾ? ನಿಮ್ ಬಾಯಿಗೆ ಮಾಡ ಕಾಶಿ ನಾಯ್ಕ ಜೈಲಿಂದ ತಪ್ಪಿಸ್ಕೊಂಡ್ಬಿಟ್ಟಿದ್ದಾರೆ. ಮಿಸ್ಟರ್ ಚಂದ್ರಶೇಖರ್, ಕಾಶಿ ಜೈಲಿಂದ ತಪ್ಪಿಸ್ಕೊಂಡಿರೋದು ನಮ್ ಡಿಪಾರ್ಟ್ಮೆಂಟ್ಗೆ ತುಂಬಾ ಅವಮಾನ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. 24 ಗಂಟೆ ಒಳಗಡೆ ಅವ್ನು ನನ್ನ ಕಣ್ಣೆದುರುಗಡೆ ಇರಬೇಕು. ಎಸ್ ಸರ್. ಮಿಸ್ಟರ್ ಚಂದ್ರು, ಒಂದ್ ನಿಮಿಷ. ಓ ರೀಮಾ, ಏನ್ ನೀವಿಲ್ಲಿ? ಟಿವಿಲ್ ವಿಷಯ ನೋಡ್ದೆ. ಹಾ. ಕಾಶಿ ಕೇಸ್ನ ನೀವೇ ಹ್ಯಾಂಡಲ್ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮನ್ ಮೀಟ್ ಮಾಡೋಣ ಅಂತ ಬಂದೆ. ಅದಕ್ಕೂ ನಿಮ್ಗೆ ಏನ್ ಸಂಬಂಧ? ನಾನ್ ಪ್ರೀತಿಸ್ತಾ ಇರೋ ವ್ಯಕ್ತಿ ಅವರೇ. ಓ ಐ ಸಿ. ಅದಕ್ಕೆ ನಾನೇನ್ ಮಾಡ್ಬೇಕು? ಮೊದ್ಲು ನಿಜಾಂಶ ಏನು ಅನ್ನೋದನ್ನ ತಿಳ್ಕೊಳ್ಳಿ, ಆಮೇಲೆ ಏನ್ ಬೇಕಾದ್ರೂ ಮಾಡಿ. ರೀಮಾ, ನಾನ್ ಪ್ರೀತಿಸ್ತೀನಿ ಅಂದ ಮಾತ್ರಕ್ಕೆ ನೀನ್ ಈ ರೀತಿ ಮಾತಾಡೋದು ತಪ್ಪು. ಡ್ಯೂಟಿ ವಿಷಯದಲ್ಲಿ ನಾನು ಯಾರಿಗೂ ಕೇರ್ ಮಾಡೋದಿಲ್ಲ. ನೋಡಿ, ನಿಜಾಂಶ ಏನು ಅನ್ನೋದನ್ನ ನಾನ್ ನಿಮಗೆ ಹೇಳ್ತೀನಿ, ಆಮೇಲೆ ತೀರ್ಮಾನ ನಿಮ್ದು. ಅವನು ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಾ? ಗೊತ್ತು, ಬನ್ನಿ ತೋರಿಸ್ತೀನಿ.
ಯಾಕೆ ನಾಯಕ ಯಾಕೆ ಸುಮ್ಮನೆ ನಿಂತು ಬಿಟ್ರಿ? ನೀವೇ ಕೊಡ್ಸಿದ ಮುತ್ತೈದೆ ಭಾಗ್ಯನ ನೀವೇ ಅಳಿಸ್ಬೇಕಾಗತ್ತೆ ಅಂತ ಯೋಚನೆ ಮಾಡ್ತಿದ್ದೀರಾ? ಇಂಥ ಮುತ್ತೈದೆ ಭಾಗ್ಯ ನನಗೆ ಬೇಕಾಗಿಲ್ಲ. ಆ ಕಷ್ಟನೂ ನಾನು ನಿಮಗೆ ಕೊಡೋದಿಲ್ಲ. ಈ ವಿಷ ಜಂತುಗಳು ಬದುಕಿರೋವರೆಗೂ ಈ ಭೂಮಿ ಮೇಲೆ ಯಾವ ಹೆಣ್ಣು ಸುಖವಾಗಿರಲ್ಲ. ಸುಖವಾಗಿರಲು ಸಾಧ್ಯನೂ ಇಲ್ಲ. ಈ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ. ಅವ್ರಿಗಿನ್ನೂ ಬದುಕೋ ಅಧಿಕಾರ ಇಲ್ಲ. ಅವ್ರನ್ನ ಕೊಚ್ಚಾಕಣ್ಣ, ಕೊಚ್ಚಾಕ.